ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ನಾನು ಅವ್ರು ಹೇಳಿರ್ತಕ್ಕಂಥ ಒಂದು ಹಾಡು, ತಂದೆ ತಾಯಿಗಳನ್ನ ನಿಜವಾಗ್ಲೂ ಕೂಡ ಗೌರವಿಸ್ಬೇಕು. ಅದನ್ನ ಗೌರವಿಸಲಾರ್ದ ನಾವು ಎಷ್ಟು ಕಾರ್ಯಕ್ರಮಗಳ ಮಾಡಿದ್ರು ಏನು ಮಾಡಿದ್ರು ಕೂಡ ಏನು ಅಂತ ಹೇಳಿದಪ್ಪ ಅಂದ್ರ ನಮ್ಗೆ ನಿಜವಾಗ್ಲೂ ಕೂಡ ಆ ಪುಣ್ಯ ಬರ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಏನು ಭಾವಪೂರ್ಣವಾಗಿ ಹೇಳಿದ್ರೆ ಅಂದ್ರೆ ಅವರೇ ಹಾಡು ಹಾಡ್ತಾ ಕೊನೆಗೆ ಅರ್ಧ ಹಾಡು ಮಾಡಿದ ಹಾಡನ್ನ ಭಾವಕರಾಗಿ ಅದು ಏನು ಅಂತ ಹೇಳಿದಪ್ಪ ಅಂದ್ರ ನಮಗೆ ಅರಿವು ಇಲ್ಲದಂಗ ತಂದೆ ಮತ್ತು ತಾಯಿ ಎನ್ನುವಂತಹ ಶಬ್ದಗಳು ನಮಗೆ ಅರಿವಿಲ್ಲದಂಗೆ ನಮ್ಮನ್ನು ಭಾವುಕರನ್ನಾಗಿ ಮಾಡ್ತಾವೋ ಅಂತಹ ಶಕ್ತಿ ತಂದೆ ತಾಯಿಗಳಿಗೆ ಐತೆ ಅಂತಕ್ಕಂಥದ್ದು. ಈ ಜಗತ್ತಿನಲ್ಲಿ ನಾವು ಮಾಡುವಂತಹ ತಪ್ಪುಗಳಿಗೆ ತಕ್ಕ ಶಿಕ್ಷೆ ನೀಡ್ತಕ್ಕಂತಹ ನ್ಯಾಯಾಲಯಗಳಿದಾವೆ. ಆದರೆ ನಾವು ಮಾಡುವಂತಹ ತಪ್ಪುಗಳನ್ನ ಮನ್ನಿಸಿ ನಮ್ಮನ್ನು ಕ್ಷಮಿಸುವಂತಹ ನ್ಯಾಯಾಲಯ ಯಾವಾದ್ರೂ ಈ ಜಗತ್ತಿನೊಳಗೆ ಐತಂದ್ರ ಅದು ತಾಯಿಯ ಮಾತೃ ಹೃದಯ ಮಾತ್ರ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಎಷ್ಟು ದುಡಿದೀವೋ ಗೊತ್ತಿಲ್ಲ, ಎಷ್ಟು ಉಳಿಸ್ಕೊಂಡು ಬಂದಿದಿ ಅಂತ ಕೇಳ್ತಾರ, ಎಷ್ಟು ಉಳಿಸ್ಕೊಂಡು ತಂದಿದಿ ಮನೆಗೆ ಅಂತ ಕೇಳ್ತಾರ. ಆದ್ರೆ ಮಕ್ಕಳು ಕೇಳ್ತಾರ, ನೀ ಎಷ್ಟು ದುಡಿದಿರಿ ಅಂತ ಕೇಳೋದಿಲ್ಲ, ಎಷ್ಟು ಉಳಿಸಿದಿ ಅಂತ ಕೇಳಾಗಿಲ್ಲ, ತಿನ್ನಾಕ ಏನ್ ತಂದಿದಿ ಅಂತ ಕೇಳ್ತಾರ. ತಿನ್ನಾಕ ನಮಗೆ ಏನ್ ತಂದಿರಿ ಅಂತ ಮಕ್ಕಳು ಕೇಳ್ತಾರ. ಆದ್ರೆ ತಾಯಿ ಆದವಳು ಕೇಳ್ತಕ್ಕಂಥದ್ದು ಏನು ಅಂತ ಹೇಳಿದಪ್ಪ ಅಂದ್ರ ಎಷ್ಟು ದುಡಿದಿರಿ ಅಂತ ಕೇಳೋದಿಲ್ಲ, ಎಷ್ಟು ಉಳಿಸಿದಿ ಅಂತ ಕೇಳೋದಿಲ್ಲ, ಎಷ್ಟು ತಂದಿದಿ ಅಂತ ಕೇಳೋದಿಲ್ಲ, ಮಧ್ಯಾಹ್ನ ಹೊಟ್ಟಿಗೆ ಏನ್ ತಿಂದಿದಿ ಅಂತ ಕೇಳ್ತಾಳ. ಇದು ತಾಯಿ ನಿಜವಾಗಿರುವಂತಹ ಶ್ರೇಷ್ಠತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಅಂತ ತಾಯಿಯನ್ನ ಎಂದೂ ಮನಸ್ಸು ಊಹಿಸಬಾರ್ದು ಅಂತಕ್ಕಂಥ ಮಾತನ್ನ ಹೆತ್ತ ತಂದೆ ತಾಯಿಯ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಮಾಡೋದ್ರೊಳಗ ತಂದೆ ಪಾತ್ರನೂ ಕೂಡ ಬಹಳ ದೊಡ್ಡದ ಅಂತಕ್ಕಂಥದ್ದು. ಒಬ್ಬ ತಂದೆ ತನ್ನ ಕಿಸೆ ತುಂಬ ದುಡ್ಡಿದ್ರು ಕೂಡ ಹೆಂಡತಿ ಏನು ಕೇಳ್ತಾಳ, ಯಾವ ಸೀರೆ ಕೇಳ್ತಾಳ, ಏನು ಒಡವೆ ಕೇಳ್ತಾಳ, ಅದನ್ನ ಏನೂ ವಿಚಾರ ಮಾಡಲಾರ್ದ ತಂದೆ ಆದವನು ಕೊಡಿಸ್ತಾನ ತನ್ನ ಹೆಂಡತಿಗೆ. ಮಕ್ಕಳು ಏನು ಕೇಳ್ತಾರ ಆ ಮಕ್ಕಳಿಗೂ ಏನಂತಲ್ಲ ಒಟ್ಟ ವಿಚಾರ ಮಾಡಲಾರ್ದಂಗ ಕಿಸೆದ ದುಡ್ಡು ಖಾಲಿ ಆಗೋವರೆಗೂ ಕೂಡ ಕೊಡಿಸ್ತಾನ. ಆದ್ರೆ ತನ್ನ ಚಪ್ಪಲಿ ಹರಿದಿತ್ತು ಅಂದ್ರೆ, ತನ್ನ ಶರ್ಟ್ ಹರಿದಿತ್ತು ಅಂತ ಹೇಳಿದಪ್ಪ ಅಂದ್ರ ಇನ್ನೊಂದು ಹೊಸ ಶರ್ಟ್ ತಗೊಳ್ತಕ್ಕಂಥ ಮನಸ್ಸು ಮಾಡೋದಿಲ್ಲ, ಇನ್ನೊಂದು ಚಪ್ಪಲಿ ತೆಗೆದುಕೊಳ್ತಕ್ಕಂಥ ಮನಸ್ಸನ್ನ ಮಾಡೋದಿಲ್ಲ. ಅದು ಏನು ಅಂತ ಹೇಳಿದ್ರೆ ಅದು ನಿಜವಾಗಿರುವಂತಹ ತ್ಯಾಗ ಜೀವಿ ಯಾರು ಅಂದ್ರೆ ನಮ್ಮ ವ್ಯಕ್ತಿತ್ವ ನಿರ್ಮಾಣದೊಳಗೆ ನಮ್ಮ ತಂದೆನೇ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸ್ಬೇಕು ಅಂತಕ್ಕಂಥದ್ದು. ಒಂದ್ಸಾರಿ ಒಂದು ಹಳ್ಳ ಬಂದಿರ್ತೈತೆ, ಹಳ್ಳ ದಾಟಬೇಕಾಗಿರ್ತೈತೆ. ತಂದೆ ಮಗನ ಕೈ ಹಿಡ್ಕೊಂಡು ದಾಟ್ತಾ ಇರ್ತಾನ. ಮಗು ತಂದಿ ಕೈ ಹಿಡ್ಕೊಂಡು ಹಳ್ಳ ದಾಟಕತ್ತಿರ್ತಾರ. ಅವಾಗ ಮಗ ಕೇಳ್ತಾನ, ಅಪ್ಪ ನಾನ್ ನಿನ್ ಕೈ ಹಿಡ್ಕೊಂಡಿದ್ದೆಲ್ಲ, ಈಗ ನೀನು ನನ್ನ ಕೈ ಹಿಡ್ಕೋ ಅಂತ ಹೇಳ್ತಾನ. ನೀ ನನ್ನ ಕೈ ಹಿಡಿಯೋದಕ್ಕೂ ನಾನ್ ನಿನ್ ಕೈ ಹಿಡಿಯೋದಕ್ಕೂ ಹಳ್ಳ ದಾಟೋದನ್ನ ಏನು ಫರಕ್ ಐತೆಪ್ಪ ಅಂತ ತಂದೆ ಕೇಳಿದಾಗ ಅದು ದೊಡ್ಡ ಫರಕ್ ಐತೆ ಅಂತ ಮಗ ಹೇಳ್ತಾನ. ಏನಂತ ಹೇಳ್ತಾನಂದ್ರೆ, ನಾನು ನಿನ್ನ ಕೈ ಹಿಡ್ಕೊಂಡೆ ಅಂತ ಹೇಳಿದಪ್ಪ ಅಂದ್ರ ಹಳ್ಳ ಸೆಳುವಾಗಿ ನಾನೇನಾದ್ರೂ ಕೈ ಬಿಡಬಹುದು, ನಾ ಕೈ ಬಿಡಬಹುದು, ನಾನು ತೇಲಿ ಹೋಗ್ಬಹುದು. ಆದ್ರೆ ನೀನೇನಾದ್ರೂ ನನ್ನ ಕೈ ಹಿಡಿದು ಹಳ್ಳ ದಾಟ ಹೊತ್ನಾಗ ಹಳ್ಳ ಸೆಳು ಬಂತು ಅಂತ ಹೇಳಿದಪ್ಪ ಅಂದ್ರ ಯಾರೂ ಅಲ್ಲ, ನೀ ಕೈ ಬಿಡೋದಲ್ಲ, ಸಾಕ್ಷಾತ್ ಯಮಧರ್ಮ ಬಂದು ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀನಂತಂದ್ರೂ ಕೂಡ ಕೈ ಬಿಡೋದಲ್ಲ ನೀನು. ಅದಕ್ಕಾಗಿ ನಿನ್ನ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಆ ತಂದೆ ಬಗ್ಗೆನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಈ ಕಾರ್ತಿಕೋತ್ಸವ ಬಗ್ಗೆ ಒಂದ್ ಮಾತು ಏನು ಅಂತ ಹೇಳಿದಪ್ಪ ಅಂದ್ರ, ನಾನು ಸುಮಾರು ಒಂದು
8 ವರ್ಷದ ಹಿಂದೆ ಇದೇ ವೇದಿಕೆಯೊಳಗೆ ಶಿರಹಟ್ಟಿಗೆ ನಾವು ಬಂದಿರ್ತು ಯಾವ ಕಾರಣಕ್ಕಾಗಿ ಅಂತ ಹೇಳಿದಪ್ಪ ಅಂತಂದ್ರೆ ಇದೇ ವೇದಿಕೆಯೊಳಗೆ ಉಪನ್ಯಾಸ ಮಾಡಕ್ಕೆ ಬಂದಿದ್ದೆ. ನಾನು ಬೆಳ್ಳಟ್ಟಿ ಒಳಗ ಶಿಕ್ಷಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗ ನಮ್ಮ ಚಂದ್ರಣ್ಣ ನೂರ್ ಶೆಟ್ಟರು ತಾಲೂಕು ಪಂಚಾಯತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ಅವರು ಆ ಒಂದು ಜವಾಬ್ದಾರಿ ಒಳಗೆ ಅವ್ರು ಇದ್ರು. ಒಂದ್ಸಾರಿ ನಾನು ಕೊಂಚಿಗೆರೆ ಹೆಬ್ಬಾಳದಾಗ ಒಂದು ಕಾರ್ಯಕ್ರಮದೊಳಗೆ ಮಾತಾಡೋದನ್ನ ನೋಡಿ ನಮ್ಮ ಕಾರ್ತಿಕೋತ್ಸವ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದ್ರು. ಕಾರ್ತಿಕೋತ್ಸವ ಕಾರ್ಯಕ್ರಮ ಬಂದಾಗ ಖಂಡಿತ ಬಸವರಾಜ ಸಂಗಪ್ಪ ಶೆಟ್ಟರನ್ನ ಕಳಿಸಿಕೊಟ್ಟು ನನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಅವತ್ತ ವೀರಭದ್ರ ಸ್ವಾಮಿ ಅವ್ರ ಮನಸ್ಸೊಳಗೆ ಹೊಕ್ಕು ಇಲ್ಲಿ ನಮ್ಮನ್ನ ಕರೆಸಿದ್ದಕ್ಕ ಇದೇ ಊರೊಳಗೆ ಬಂದು ನೆಲೆ ಊರುವಂತಹ ಒಂದು ಯೋಗ ನಮಗೆ ಬಂದು ಒದಗಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡು ನಮ್ಮ ಡಾಕ್ಟರ್ ಜಿ ಒಂದು ಕೋಲಿ ಒಳಗ 4 ದೀಪ ಹಚ್ತಾರ. 4 ದೀಪ ಹಚ್ತಾರ. ಒಂದು ದೀಪದ ಹೆಸರು ಏನ್ ಇಟ್ಟಿರ್ತಾರಂದ್ರೆ ಶಾಂತಿ ಅಂತ ಹೇಳಿ, ಮತ್ತೊಂದು ಪ್ರೀತಿ ಅಂತ ಹೆಸರು ಇಟ್ಟಿರ್ತಾರ, ಮತ್ತೊಂದು ನಂಬಿಕೆ ಅಂತ ಹೇಳಿ, ಮತ್ತೊಂದು ಭರವಸೆ ಅಂತ ಹೇಳಿ 4 ದೀಪ ಒಂದು ಕೋಲಿ ಒಳಗೆ ಹಚ್ಚಿ ಒಬ್ಬ ಹುಡುಗನನ್ನು ನೇಮಿಸಿ ನೋಡಪ್ಪ ಇವು ಯಾವ ನಂದಬಾರ್ದು, ಸರಿಯಾಗಿ ಉರಿಬೇಕು, ಇವು ನೋಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಒಬ್ಬರು ನೇಮಿಸಿ ಡಾಕ್ಟರ್ ಜಿ ಬೇರೆ ಯಾವುದೋ ಕೆಲಸಕ್ಕೆ ಹೋಗಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೊರಗೆ ಹೋದ್ಮೇಲೆ ಆ ಶಾಂತಿ ಅನ್ನುವಂತಹ ದೀಪ, ಮೊದಲನೇ ದೀಪ ಏನ್ ಮಾಡ್ತೀವಿ ಅಂತಂದ್ರ ನಾನು ಯಾಕೆ ಉರಿಬೇಕು, ಜಗತ್ತಿನೊಳಗೆ ಅಶಾಂತಿಮಯವಾಗಿರುವಂತ ಈ ಜಗತ್ತಿನೊಳಗ ಶಾಂತಿ ಅವಶ್ಯಕತೆನೇ ಇಲ್ಲ, ನನ್ನ ಅವಶ್ಯಕತೆನೇ ಇಲ್ಲ, ನಾನು ಯಾಕೆ ಬೆಳಕು ಕೊಡಬೇಕು, ನಾನು ನಂದಿ ಹೋಗ್ಬೇಕು ಅಂತ ತಿಳ್ಕೊಂಡು ಅದು ನಂದಿ ಹೋಗ್ಬಿಡು. ಅದರ ಪಕ್ಕದಲ್ಲಿರ್ತಕ್ಕಂತಹ ಇನ್ನೊಂದು ಪ್ರೀತಿ ಅಂತಕ್ಕಂಥ ಒಂದು ದೀಪ ಇತ್ತಲ್ಲ, ಅದು ಕೂಡ ಇದೇ ರೀತಿ ವಿಚಾರ ಮಾಡ್ತು. ಪ್ರೀತಿ ಬಗ್ಗೆ ನಿಜವಾಗಿರುವಂತ ಅರ್ಥನೇ ಇಲ್ಲ. ತಂದೆ ಮಕ್ಕಳ ಮಧ್ಯದೊಳಗೆ ಸರಿಯಾಗಿರುವಂತ ಪ್ರೀತಿ ಇಲ್ಲ, ಗಂಡ ಹೆಂಡತಿ ಮಧ್ಯದೊಳಗೆ ಸರಿಯಾಗಿರುವಂತ ಪ್ರೀತಿ ಇಲ್ಲ, ಒಬ್ಬರ ವ್ಯಕ್ತಿ ಇನ್ನೊಬ್ಬರ ಮಧ್ಯದೊಳಗೆ ಸರಿಯಾಗಿರುವಂತ ಒಂದು ಪ್ರೀತಿ ಇಲ್ಲ. ಈ ಪ್ರೀತಿ ಅರ್ಥನೇ ಇಲ್ಲ ಅಂತ ಹೇಳಿದ್ರೆ ನಾನರೇ ಯಾಕೆ ಬದುಕಬೇಕು ಅಂತ ತಿಳ್ಕೊಂಡು ಅದು ಕೂಡ ಏನ್ ಮಾಡ್ತು ಅಂತ ಹೇಳಿದಪ್ಪ ಅಂದ್ರ ನಂದಿ ಹೋಗ್ಬಿಡ್ತು. ಅವಾಗ ಅದ್ರ ಪಕ್ಕದೊಳಗೆ ಇನ್ನೊಂದು ದೀಪ ಇತ್ತು. ನೀವಿಬ್ರು ನಂದಿ ಹೋದ್ಮೇಲೆ ನಾನು ಯಾಕೆ ಬೆಳಗ್ಬೇಕು, ಬೆಳಕು ಕೊಡಬೇಕು ಅಂತ ತಿಳ್ಕೊಂಡು ನಂಬಿಕೆ ಅನ್ನುವಂತಹ ಒಂದು ದೀಪ ಅದು ವಿಚಾರ ಮಾಡ್ತಾ ಇತ್ತು. ಕರೆ ಅಂದ್ರ ನನ್ನ ಅವಶ್ಯಕತೆನೂ ಇಲ್ಲ ಅಂತ ಅದು ಹೇಳಿತ್ತು. ಯಾಕೆಂದ್ರೆ ಒಬ್ಬರ ನಂಬಿಕೆ ಇವತ್ತ ಇನ್ನೊಬ್ಬರಿಗೆ ಇಲ್ಲ, ಗೆಳೆಯರ ನಂಬಿಕೆನೂ ಇಲ್ಲ, ಮತ್ತೆ ಬೇರೆ ಯಾರೋ ಬಂಧು ಬಾಂಧವರ ನಂಬಿಕೆನೂ ಇಲ್ಲ. ಒಂದು ಕಾಲಕ್ಕ ಎಂತಹ ನಂಬಿಕೆ ಇತ್ತು ಅಂತ ಹೇಳಿದಪ್ಪ ಅಂದ್ರ ಮನಿ ಕಟ್ಟಬೇಕಾದ್ರ ಬಾಗ್ಲ ಹಸ್ತಿದ್ದಿಲ್ಲ, ಬರೇ ಚೌಕಟ್ಟು ಹಸ್ತಿದ್ರು, ಬಾಗ್ಲ ಹಸ್ತಿದ್ದಿಲ್ಲ. ಆ ನಂತರ ನಂಬಿಕೆಗೆ ದ್ರೋಹ ಬಂತು, ಜನರು ನಂಬೋದು ನಂಬಿಕೆ ಕಡಿಮೆ ಮಾಡಿಕೊಳಕ್ ಹತ್ತಿದ್ರು. ಅವಾಗ ಅದಕ್ಕೆ ಚೌಕಟ್ಟು ಹಚ್ಚಕತ್ತಿದ್ರು, ಬಾಗ್ಲ ಹಚ್ಚಕತ್ತಿದ್ರು, ಏನದು ಕದ ಹಚ್ಚಕತ್ತಿದ್ರು. ಅವಾಗೂ ನಂಬಿಕೆಗೆ ದ್ರೋಹ ಆದಾಗ ಚಿಲಕ ಹಾಕಿ ಏನದು ಕಿಲಿ ಹಾಕಕತ್ತಿದ್ರು. ಕಿಲಿ ಹಾಕಿದಾಗೂ ಕೂಡ ನಂಬಿಕೆಗೆ ದ್ರೋಹ ಆಗುವಂತ ಸಂದರ್ಭದೊಳಗ ನಂಬಿಕೆ ಅನ್ನುವಂಥದ್ದು, ವಿಶ್ವಾಸ ಅನ್ನೋದು ಸತ್ತು ಸುಡುಗಾಡಿ ಸೇರಿದ್ದಕ್ಕ ಇವತ್ತಿನ ದಿವಸ CC ಕ್ಯಾಮ್ರಾಗಳು ಬಂದವು, ನಂಬಿಕೆ ಇವತ್ತು ಕಡಿಮೆ ಆಗೈತೆ ಅಂತ ತಿಳ್ಕೊಂಡು ಅದು ಕೂಡ ಏನ್ ಮಾಡಿತು ಅಂತ ಏನಪ್ಪ ಅಂದ್ರ ನಾನು ನಂದಿ ಹೋಗ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿತು. ಅವಾಗ ಡಾಕ್ಟರ್ ಜಿ ಹೊರಗೆ ಹೋಗಿದ್ರಲ್ಲ, ನಾನು ಹಚ್ಚಿರುವಂತ ದೀಪ ಸರಿಯಾಗಿ ಬೆಳಕನ್ನು ಕೊಡಕತ್ತೇವಲ್ಲ ಅಂತ ತಿಳ್ಕೊಂಡು ನೋಡ್ಕೊಂಡು ಒಳಗಡೆ ಬರ್ತಾರ. 3 ದೀಪಗಳು ಆರಿ ಹೋಗಿತ್ತು, 1 ದೀಪ ಮಾತ್ರ ಇತ್ತು. ಇವ್ರಿಗೂ ಬೇಜಾರಾತು. ಆಮೇಲೆ ಆ ಒಂದು ದೀಪ ಇತ್ತಲ್ಲ ಅದಕ್ಕೂ ಕೂಡ ಬೇಜಾರಾತು. ಇವ್ರಿಗೆ ಹೆಂಗ್ ಹೇಳ್ಬೇಕು ನಾನು ಅಂತ ತಿಳ್ಕೊಂಡು ಅವಾಗ ಆ ದೀಪ ಹೇಳ್ತೈತೆ, ಅದು ಏನು ಹೇಳ್ತೈತೆ ಅಂತ ಹೇಳಿದಪ್ಪ ಅಂದ್ರ, ಡಾಕ್ಟರ್ ನೀವು ವಿಚಲಿತರಾಗಬೇಡ್ರಿ, ಧೈರ್ಯ ಕಳ್ಕೊಳಕ್ ಹೋಗ್ಬೇಡ್ರಿ, ಅವೆಲ್ಲ ದೀಪಗಳ ನಂದಿ ಹೋಗ್ಯಾವ ಅಂತ ಹೇಳ್ಕೊಂಡು ನೀವು ಯಾವುದೇ ರೀತಿಯಿಂದ ಆತಂಕಕ್ಕೆ ಒಳಗಾಗಕ್ಕೆ ಹೋಗ್ಬೇಡ್ರಿ. ಎಲ್ಲಿವರೆಗೂ ನಾನು ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತೀನಿ ಅಲ್ಲಿವರೆಗೂ ಇವು ನಂದಿ ಹೋಗಿರುವಂತ ದೀಪವನ್ನ ಮತ್ತೊಮ್ಮೆ ಹಚ್ಚುವಂತ ಶಕ್ತಿ ನನಗೈತೆ. ನನ್ನ ಹೆಸರು ಏನು ಅಂತಂದ್ರೆ ಭರವಸೆ ಅಂತಕ್ಕಂಥದ್ದೈತೆ ನನಗ, ಅದಕ್ಕೆ ಹೆದರಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ. ಇವತ್ತು ಜಗತ್ತು ನಿಂತಿರ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂತ ಏನಪ್ಪ ಅಂದ್ರ ಭಕ್ತಿ ಅನ್ನುವಂತಹ ಭರವಸೆಯನ್ನು ಇಟ್ಟುಕೊಂಡು ಯಾರು ಮುಂದಡಿ ಹೆಜ್ಜೆ ಇಡ್ತಾರ ಅವ್ರ ಜೀವನದೊಳಗ ನಿಜವಾಗ್ಲೂ ಕೂಡ ಪ್ರೀತಿನೂ ಕಾಣ್ತೈತೆ, ಶಾಂತಿನೂ ಐತೆ, ಭರವಸೆನೂ ಐತೆ, ಎಲ್ಲಾನು ಕೂಡ ಐತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ಪೂಜ್ಯ ಗುರುಗಳು ನನ್ನ ಬಹಳ ದಿನಗಳಿಂದಲೂ ಕೂಡ ಬಹಳ ಆತ್ಮೀಯರು, ಬಹಳ ಸಮಾರಂಭದೊಳಗೆ ನಾವು ಅವರು ಕೂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು. ಎಲ್ಲೆಲ್ಲಿ ಪ್ರತಿಭೆ ಐತೆ ಅಲ್ಲಲ್ಲೇ ಪ್ರತಿಭೆಯನ್ನು ಗುರುತಿಸಿ ಬೆನ್ನು ತಟ್ಟುವಂತಹ ಒಬ್ಬ ವಿಶೇಷವಾಗಿರುವಂತಹ ಗುಣ ಹೊಂದಿರತಕ್ಕಂತಹ ಪರಮ ಪೂಜ್ಯರು. ಅವರು ಪೂರ್ವಾಶ್ರಮದಲ್ಲಿ ಇಲ್ಲೇ ಸ್ವರ್ಟೂರಿನವರು. ಇವತ್ತಿನ ದಿವಸ ಮಲ್ಲ ಸಮುದ್ರದೊಳಗ
ಆ ಕಳಸಾಪುರದೊಳಗ, ಸೊಲ್ಟೂರ್ದೊಳಗ ಇವೆಲ್ಲದಲ್ಲಿ ಒಂದು ಮಠವನ್ನು ಕಟ್ಟಿ ಬಹಳ ಜನ ಸ್ವಾಮಿಗಳು ಹೇಗೆ ಅಂತ ಹೇಳ್ತಪ್ಪ ಅಂದ್ರ ಸಮಾಜ ಮಠ ಕಟ್ತಾರ, ಸ್ವಾಮಿಗಳಾದವರು ಜನರ ಮನಸ್ಸನ್ನ ಕಟ್ತಾರ. ಆದ್ರೆ ಇವ್ರು ಹೆಂಗ ಅಂತ ಹೇಳಿದ್ನಪ್ಪ ಅಂದ್ರ ಮಠನೂ ತಾವ ಕಟ್ಟ್ಯಾರ, ಜನರ ಮನಸ್ಸನ್ನು ಕಟ್ಟೋದು ಕೂಡ ಆ ಜವಾಬ್ದಾರಿಯನ್ನ ಎರಡೂ ಹೊತ್ತುಕೊಂಡು ಬಹಳ ಅದ್ಭುತವಾಗಿ ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮ ಮಾಡ್ತಾರ. ಎಲ್ಲೇ ತಮ್ಮ ಮಠದೊಳಗ ಬಹಳ ಎತ್ತರದ ಮೇಲೆ ಇರ್ತಕ್ಕಂಥ ಒಂದು ಮಠ, ಎಲ್ಲರಿಗೂ ಎತ್ತರನ, ಆದ್ರೆ ಜನರ ಹತ್ರ ಅದಾರ, ಅವ್ರು ಎತ್ತರ ಅದಾರ, ಆದ್ರೆ ಜನರ ಹತ್ರ ಅದಾರ. ಅವರು ಶಿವರಾತ್ರಿ ಸಮಯದೊಳಗ ಎಷ್ಟು ಮಂದಿ ಕರ್ಕೊಂಡ್ಬಂದು ಸನ್ಮಾನ ಮಾಡೋದು, ಎಂತೆಂಥ ಪ್ರತಿಭಾವಂತರನ್ನು ಗುರುತಿಸೋದು. ನಿಜವಾಗ್ಲೂ ಕೂಡ ನಮ್ಮ ಸುರೇಶ್ ಅಣ್ಣ ಅವರು ಬರ್ತಾರಂತ ಹೇಳಿದಾಗ ನನ್ಗೆ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಯ್ತು. ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಿದೆ. ಯಾಕಂತಂದ್ರ ನಮ್ಮ ರೇಣಕ್ ಅವರು ವೃತ್ತಿಯಿಂದ ಒಬ್ಬ ಪ್ರಾಧ್ಯಾಪಕರು, ಅವರು ಸತತವಾಗಿರುವಂತ ಅಧ್ಯಯನ ಮಾಡ್ಬೇಕನ್ನೋರು, ಹೊಸದನ್ನ ತಿಳ್ಕೋಬೇಕನ್ನೋರು, ಕಷ್ಟಪಟ್ಟು ನಿನ್ನೆ ಹೇಳಿದ್ರು ಬಹಳ ಎಲ್ಲ ಅವ್ರಿಗೆ. ರಾತ್ರಿ 8-9 ಗಂಟೆಗೆ ಹೇಳಿದಾಗ ಆಯ್ತು ಸರ್, ಆ ವೀರಭದ್ರ ಸ್ವಾಮಿ ನಮ್ಗೆ ಶಕ್ತಿ ಕೊಟ್ರ ನಾನು ಖಂಡಿತವಾಗಿ ನಾವು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನ್ಯಾಯ ಒದಗಿಸಿದ್ರು. ನಮ್ಮ ಶಾಂತಕ್ಕನು ಕೂಡ ಏನು ಅಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಒಂದು ವಿಶೇಷವಾಗಿರುವಂತ ಗೌರವ. ಆ ದುಂಬಿ ನಿನಾದವನ್ನು ಮಾಡದೆ ಹೋದ್ರ ಪರಮೇಶ್ವರನ ಸಭೆ ಶೋಭೆ ಆಗೋದಿಲ್ಲ. ನಮ್ಮ ಸಿರಹಟ್ಟಿಯ ಗಾಯಕಿ ಪಿ ಸುಶೀಲಾ ಇವ್ರು ಹಾಡದೆ ಹೋದ್ರ ಆ ಕಾರ್ಯಕ್ರಮನೂ ಕೂಡ ಶೋಭೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಯಶಸ್ವಿಯಾಗಿ ಈ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಈ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಭಕ್ತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಶಾಂತದಿಂದ ಕುಳಿತುಕೊಂಡು ನನ್ನ ಮಾತನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.